ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ನಾನು ಲಿಂಗರಾಜ್ ಧಾರವಾಡ. ಇಂದಿನ ದಿವಸ ಕಲಘಟಗಿ ತಾಲೂಕು ಗಂಬ್ಯಾಪುರದಲ್ಲಿ ಜರುಗಿದ ಬಸವಣ್ಣ ದೇವರ ಜಾತ್ರಾ ಮಹೋತ್ಸವದ ಬಗ್ಗೆ ವರದಿ ಜಗದೀಶ್ ಹುಣಕಲ್ ಅವರಿಂದ. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋವನ್ನು ನೋಡಿ ತಾವು ಬೇರೆಯವರಿಗೂ ಈ ವಿಡಿಯೋನ ಕಳಿಸಿ. ಧನ್ಯವಾದಗಳು. ನಮ್ಮದು ಗಂಬ್ಯಾಪುರ ಬಸವಣ್ಣದೇವರು ಹುಟ್ಟಿದ್ದು ಗಂಭೀರಪ್ಪ ಅನ್ನೋ ಒಬ್ಬ ಮಹಾನ್ ವ್ಯಕ್ತಿಯಿಂದ ಇಲ್ಲಿ ಊರು ಕಟ್ಟಿದ್ದು. ಆ ಊರ ಪ್ರಮುಖ ಆದಂಥ ಅವನ ಮನೆಯೊಳಗನ ಅವತ್ತಿನಿಂದ ಇವತ್ತಿನವರೆಗೂ ಆ ಬಸವಣ್ಣ ದೇವರು ಅವ್ರ ಮನೆಯಾಗ ಇರ್ತತಿ. ಆಮೇಲೆ ಎಲ್ಲ ಹಿರಿಯರು ಗುಡಿಗೆ ತೊಗೊಂಬಂದು ಇಟ್ಟರೂ ಕೂಡ ಆ ಮನೆಯಿಂದನ ಆ ಬಸವಣ್ಣ ದೇವರು ಬರ್ತತಿ. ಪ್ರತಿ ವರ್ಷ ಇದು ಯುಗಾದಿ ಆದ ಮುಂದಿನ ಹುಣ್ಣಿಮೆಗೆ ಇದರ ಜಾತ್ರೆ ನಡೀತೈತಿ. ಅದರ ಪ್ರಕಾರ ಹಿಂದಿನಿಂದ ಇದು ನಡ್ಕೊಂಡು ಬಂದಿದ್ದೈತಿ. ಇದೇ ಮುಂದುವರಿದು ಹೊರಿಸ್ಕೊಂಡು ಹೋಗ್ಬೇಕಂತೇಳಿ ನಾವು ಎಲ್ಲರಲ್ಲಿ ಅದನ್ನು ಕೇಳ್ಕೊಂಡು ಅದನ್ನು ನಡೆಸ್ಕೊಂಡು ಹೊಂಟೇವಿ. ಹುಡುಗರು ಅಲ್ಲಿ ವೈರ್ ಬಿಡೋದು ನಿಂತಾರ ಹಿಂದೆ ಸರಿ ಆ ಕಡೆ.
ನಮಸ್ಕಾರ ಸಾಹೇಬ್ರ, ತಮ್ಮ ಹೆಸರು? ಚನ್ನಪ್ಪ ಬಾಬುಜಿ ಅಂತೇಳಿ ಹಾಂ ಗಂಗಾಪುರ. ಹಾಂ. ಇದೊಂದು ಜಾತ್ರೆ ಮಾಡಾಕತ್ತಿರಲ್ಲ, ಯಾವ ದೇವ್ರ ಜಾತ್ರೆ ರೀ ಇದು? ಬಸವಣ್ಣ ದೇವ್ರ ಜಾತ್ರೆ. ಹಾಂ ಇದು ಸಾಧಾರಣ ನಮ್ಮ ಹಿರಿಯರ ಕಾಲದಿಂದನೂ ಇದನ್ನು ನಡ್ಸ್ಕೊಂಡ್ ಬಂದಿದ್ದು. ಹಾಂ ಇಷ್ಟ ವರ್ಷಕ್ಕೆ ಅದಕ್ಕೆ ಏನಿಲ್ಲ, ಹಾಂ. ಹಿರಿಯರ ಕಾಲದಿಂದನೂ ಇದನ್ನು ಮಾಡ್ಕೊತಾ ಬಂದಿದ್ದು. ಅಚ್ಚಾ ಅಚ್ಚಾ ಅಚ್ಚಾ. ಅಂದ್ರೆ ಇದು ಪ್ರತಿ ವರ್ಷ ಯಾವ ಮಾಸದೊಳಗೆ ಈ ಜಾತ್ರೆ ಆಗ್ತೈತ್ರಿ? ಮೊದಲ ಹಂಗಾಗಿ ನಮ್ಮ ಹಿರಿಯರು ಹೆಂಗೋ ಮಾಡ್ಕೊತಾ ಬಂದಿದ್ದು. ಹ್ಞೂ ಈಗ ನಾವು ನಮ್ಮ ತಿಳುವಳಿಕೆ ಬಂದ್ಮೇಲೆ ಇದನ್ನು ಒಂದು ಮಿತಿ ಮಾಡಿ ಇದಕ್ಕೆ ಈ ಹುಳಿವಿ ಬರ್ತದಲ್ಲ, ಹುಳಿವಿಗಿಂತ ಮೊದಲಿನ ಒಂದು ಸೋಮವಾರ ಹಾಂ ಹಾಂ ಹಾಂ. ಅದನ್ನು ಮಾಡ್ಬೇಕಂತ ನಿರ್ಧಾರ ಮಾಡಿ ಅಲ್ಲಿಂದ ಅದನ್ನು ಶುರು ಮಾಡಿದ್ವಿ. ಸುಮಾರು ಈ ಬಂದು ಹುಳಿವಿ ಏನು ಬರ್ತದಲ್ಲ, ಹಾಂ ಈಗ ಹುಳಿವಿಗಿಂತ ಮೊದಲಿನ ಸೋಮವಾರ ಹಾಂ 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 ಮಾಡ್ಬೇಕಂತ ಹೇಳಿ ಒಂದು ನಿರ್ಧಾರ ಮಾಡಿದ್ವಿ. ಹಾಂ. ಅದ್ರ ಪ್ರಕಾರ ಅದು ನಡ್ಸ್ಕೊಂಡು ಅದು ಹೊಂಟಿದ್ವಿ. ಅಚ್ಚಾ ಅಚ್ಚಾ ಅಚ್ಚಾ. ಇದು ಗಂಬ್ಯಾಪುರ ಒಂದು ಇತಿಹಾಸ ಪೂರ್ವ ಊರಂತ ಕೇಳಿದ್ದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಕೆರೆ ನೀರು ಉಕ್ಕಿ ಬಂದಿತ್ತಲ್ಲ, ಹಾಂ, ಇತಿಹಾಸ ಪೂರ್ವ ಅಂತ ಕೇಳಿದ್ದೆ. ಅದಕ್ಕೆ ಮತ್ತು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನೇನು ನಂಬ್ಕೊಂಡ್ರಿ ಈ ಜಾತ್ರೆಗೆ? ನಮ್ಮ ಈಗ ದ್ಯಾಮವ್ವ ಜಾತ್ರೆ 2ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. ಹಾಂ ಈಗ ನಮ್ಮಲ್ಲಿ ದ್ಯಾಮವ್ವ ಗುಡಿನೇ ಇದ್ದಿದ್ದಿಲ್ಲ. ಹಾಂ ಹಾಂ ಪ್ರಥಮ ಈಗ ಗುಡಿ ಮಾಡಿದ್ದೇವೆ. ಹಾಂ ಈಗ ದೇವಿನೂ ಇದ್ದಿದ್ದಿಲ್ಲ. ಹಾಂ ಈಗ ದೇವಿನೂ ತೊಗೊಂಬರ್ತೇವೆ. 2ನೇ ತಾರೀಕಿನಿಂದ ದೇವಿ ಬರ್ತಾಳ. ಹಾಂ ಅವತ್ತಿಂದ ಚೌತ್ ಮನೆಗೆ 9 ದಿನ ಅಲ್ಲಿ ಕೊಡ್ತಾಳ. ಅಲ್ಲಿಂದ 10ನೇ ತಾರೀಕು ಗುಡಿಯೊಳಗೆ ಹೋಗಿ ಪ್ರತಿಷ್ಠಾಪನೆ ಆಗ್ತದೆ ದೇವಿ. ಹಾಂ ಹಾಂ 9 ದಿನಾನು ಇಲ್ಲಿ ಪ್ರತಿ ದಿವಸ ಪ್ರವಚನ ನಡೀತೈತಿ. ಹಾಂ 9 ದಿನ ರಾಯನಾಳ ನಮ್ಮ ರೇವಣಸಿದ್ದೇಶ್ವರ ಸ್ವಾಮಿಗಳು ಅದನ್ನ ಪುರಾಣ ಇದನ್ನ ಪ್ರವಚನ ನಡೆಸ್ಕೊಡ್ತಾರೆ. ನಾನು ನಡೆಸ್ಕೊಡ್ತಾರೆ. ಹಾಂ ಅದರಂತ ಮತ್ತು 9 ದಿನಾನು ಒಬ್ಬೊಬ್ಬರು ಬೇರೆ ಬೇರೆ ಸ್ವಾಮಿಗಳು ನಾವು ಹಾಕೊಂಡಿದ್ದೇವೆ ಪ್ರವಚನಕ್ಕೆ. ಹಾಂ ಅವು ಮತ್ತು ಅದರೊಳಗೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದಾವೆ. ಹಾಂ, ಅಡ್ಡಿಲ್ಲ. ಅಂದಾಜು ಎಷ್ಟು ಜನ ಆಗ್ಬೋದು ಸಾಹೇಬ್ರ ಇದೆ ಊರೊಳಗೆ? ಇಲ್ಲಿ ನಮ್ಮದು ಒಂದು 3,000-3,500 ಜನಸಂಖ್ಯೆ. ಅಡ್ಡಿಲ್ಲ ಅಡ್ಡಿಲ್ಲ. ಹಾಂ, ಥ್ಯಾಂಕ್ ಯು.